ಸರ್ ನಮಸ್ತೆ, ಆವಿಷ್ಕಾರ ಅಂತ BJP ಮಾಧ್ಯಮದಿಂದ. ಸರ್ ನಂದು ನೇರ ಪ್ರಶ್ನೆ ನಿಮಗೇನು ಅಂತ ಹೇಳಿದ್ರೆ, ಸರ್ ಎಲ್ಲ ಪಕ್ಷದ ಕಾರ್ಯಕರ್ತರು ಅವರವರ ಪಕ್ಷಕ್ಕೆ ಶ್ರಮಪಟ್ಟು ದುಡಿತಾರೆ, ಅಂದರೆ ಅವರ ಪಕ್ಷವನ್ನು ಅಧಿಕಾರಕ್ಕೆ ತೊಗೊಂಬರಬೇಕು ಅಂತ. ರಾಜ್ಯ ತೆರಿಗೆ ಹಣದಿಂದ ಅಂದರೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಂಬಳದ ರೂಪದಲ್ಲಿ ಹಣ ಕೊಡ್ತೀನಿ ಅನ್ನೋದು ಎಷ್ಟು ಮಾತ್ರ ಸರಿ ಸರ್? ಇದು ಎಲ್ಲ ರಾಜಕೀಯ ಪಕ್ಷದಲ್ಲಿ ರಾಜಕೀಯವಾಗಿ ದುಡಿದಂಥ ಕಾರ್ಯಕರ್ತನ ಗುರುತಿಸಿ ಒಂದು ಅವರಿಗೆ ಸ್ಥಾನಮಾನ ಕೊಡೋದು ಒಳ್ಳೆಯ ಪದ್ಧತಿ. ಏನು ತಪ್ಪೇನಿಲ್ಲ. ಒಂದು 20-25 ಕೋಟಿ ದುಡಿದಂಥ ವರ್ಕರ್ಸ್ಗೆ ಸಹಾಯ ಆಗಲಿ ಅಂತೇಳಿ, ದಟ್ಸ್ ಓಕೆ. ಇದು ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಈಗ BJP ಪಾರ್ಟಿ ಇದ್ದಾಗ ಯಾವ ಕಾರ್ಯಕರ್ತ ನೇಮಕ ಮಾಡಲಿಲ್ವಾ? ಈಗ RSSನವ್ರನ್ನ ನೇಮಕ ಮಾಡಿಲ್ವಾ? ನನ್ನ ಹತ್ರ ಇದೆ ಬಿಡಿ, ಕೊಡ್ತೇನೆ. ಎಷ್ಟು ಜನಗಳು ಅಧ್ಯಕ್ಷರಾಗಿದ್ದರು, ಎಷ್ಟು ಜನ ಚೇರ್ಮನ್ರಾಗಿದ್ದರು, ಎಷ್ಟು ಜನ ನಿಮ್ಗೆ RSS ಅಂದರೆ ಪೂರ್ತಿ ಗೊತ್ತಿದೆ. ಬೇಕಾದ್ರೆ RSS ಬಗ್ಗೆ ಒಂದು ಗಂಟೆಗಟ್ಟಲೆ ಮಾತಾಡ್ತಾನೆ. ಇಲ್ಲಿ ಎಷ್ಟು ಜನ ಇದ್ದರು, ಎಲ್ಲರೂ ಕೂಡ ಹಿಂದೆ ಸರ್ಕಾರ ಇದ್ದಾಗೂ ಕೂಡ BJP ಸರ್ಕಾರ ಇದ್ದಾಗೂ ಎಲ್ಲ ಕಾರ್ಯಕರ್ತರು ಮಾಡಿದ್ದಾರೆ. ನೇಮಕ ಆಗಿರಲಿಲ್ವ? ಸಾಮಾನ್ಯ ಪ್ರಜೆ ಇದನ್ನ ಹೆಂಗೆ ನೋಡ್ಬೋದು ಅಂತ ನಿಮ್ಮ ದೃಷ್ಟಿ? ಅಲ್ಲಿ BJP ಇದ್ದಾಗ ಎಲ್ಲರನ್ನು ನೇಮಕ ಮಾಡಿದ್ದಾರೆ ರೀ. ಅಧ್ಯಕ್ಷರು ಮಾಡಿದ್ದಾರೆ, ಸದಸ್ಯರು ಮಾಡಿದ್ದಾರೆ, ಎಲ್ಲ ಪಾರ್ಟಿಯವ್ರನ್ನು ಮಾಡಿದ್ದಾರೆ. ಇದು ಎಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ಮಾಡಿರ್ಲಿಲ್ವಲ್ಲ ಸರ್? ಏನ್ರಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ಬೋರ್ಡ್ ಇತ್ತು ಸರ್. ಈಗ ನೀವು ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಂತಾನೆ ಗ್ಯಾರಂಟಿ ಸ್ಕೀಮ್ ಅವ್ರು ಇರ್ಲಿಲ್ವಲ್ಲ ಅವಾಗ? ಈ ಗ್ಯಾರಂಟಿ ಸ್ಕೀಮ್ ಮಾಡಿದ್ದಾರೆ. ಅವ್ರದ್ದು ಇದ್ರೆ ಅವರು ಮಾಡ್ತಾ ಇದ್ರು. ಈಗ ಅವರು ಕೂಡ ಬೇರೆ ಬೇರೆ ಕಮಿಟಿಗಳನ್ನು ಅವರು ಮಾಡಿದ್ದಾರೆ. ನೋಡಿ, ಯಾವುದೇ ಪಕ್ಷದಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನ ಗುರುತಿಸಿ ಅವ್ರನ್ನ ರೆಕಗ್ನೈಸ್ ಮಾಡಿದ್ರೆ ತಪ್ಪಲ್ಲ. ಯಾಕೆ ಅಂತ ಕೇಳಿ, ಎಷ್ಟು ಜನ MLA ಹಾಕಾಗಿತ್ತು ನಾವು? ನೀವೆಲ್ಲ ಕಾರ್ಯಕರ್ತರು ಎಷ್ಟು ಜನ ದುಡ್ದಿರೋದಿಲ್ಲ? ಅದೇನೋ ಒಂದು ರೆಕಗ್ನೈಸೇಷನ್ ಅಂದರೆ ಅವ್ರಿಗೇನು ಲಾಭ, ದೊಡ್ಡ ಲಾಭ ಇರಲ್ಲ. ಗ್ಯಾರಂಟಿನಲ್ಲಿ ಏನು ದೊಡ್ಡ ಲಾಭ ಇದೆ ರೀ ಮೆಂಬರ್ಗಳಿಗೆ? ಒಂದು ಸಾರಿ ಮೀಟಿಂಗ್ ಅಟೆಂಡ್ ಮಾಡಿದ್ರೆ 1,000 ರೂಪಾಯಿ ಅವನಿಗೆ 2 ತಿಂಗಳಿಗೆ ಒಂದು ಸಾರಿ. ಅದೇ ನಾನು ಹೇಳಿದ್ದು, ಟೋಟಲ್ ಖರ್ಚಾಗದೆ 25 ಕೋಟಿ. ಯಾಕಂದರೆ ಅಲ್ಲಿ ಜಿಲ್ಲಾ ಪಂಚಾಯತಿ ಇಲ್ಲ, ತಾಲೂಕು ಪಂಚಾಯತಿ ಮೆಂಬರ್ಸ್ ಇಲ್ಲ, ಮತ್ತು ಎಲ್ಲ MLAನ ಮಾಡೋಕ್ಕಾಗುತ್ತಾ? ನೀವೇ ಮಾಡ್ತಾ ಇಲ್ವಲ್ಲ ಸರ್? ಏನು ಒಬ್ಬ MLA ಮಾಡ್ಲಿಕ್ಕಾಗಲ್ಲ ರೀ. 3 ಲಕ್ಷ 4 ಲಕ್ಷ ಜನ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಬೇಕಾಗುತ್ತೆ ಕಾರ್ಯಕರ್ತರನ್ನ ಬಿಟ್ಟು ಯಾರು ಏನೂ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಎಲ್ಲ ಪಕ್ಷದಲ್ಲೂ ಕಾರ್ಯಕರ್ತರನ್ನ ಗುರುತಿಸಿದ್ರೆ ತಪ್ಪಲ್ಲ. ಏನು ಅವ್ರ ಕಾರ್ಯಕರ್ತರೇನು ದೊಡ್ಡ ಭ್ರಷ್ಟಾಚಾರ ಮಾಡಿದಾರ? ಇಲ್ಲ, ಕಾರ್ಯಕರ್ತರನ್ನ ಗುರುತಿಸೋದು ಖಂಡಿತವಾಗಿ ತಪ್ಪಲ್ಲ. ಬಟ್ ನನ್ನೊಳಗಿದ್ದ ಒಂದು ತಪ್ಪು ಕಲ್ಪನೆ ಹೋಗ್ತಾ ಇದೆ. ಈ ಚುನಾವಣೆ ನಡೆಯೋದು, ಚುನಾವಣೆ ಗೆಲ್ಲೋದು, ಸರ್ಕಾರ ತರೋದು, ಇವೆಲ್ಲವೂ ಜನರನ್ನು ಉದ್ಧಾರ ಮಾಡೋದಕ್ಕೆ, ರಾಜ್ಯವನ್ನು ಉದ್ಧಾರ ಮಾಡೋದಕ್ಕೆ ಅನ್ಕೊಂಡಿದ್ದೆ ನಾನು. ಆಗುತ್ತೆ ಎಂತ ಜನರನ್ನು ಉದ್ಧಾರ ಮಾಡಿ ಜನರು ಮತ್ತು ಸರ್ಕಾರದ ಮಧ್ಯೆ ನಮಗೂ 4 ಜನ ಬೇಕಲ್ಲ. ನಮ್ಮ ಕಾರ್ಯಕರ್ತರಾದ ಹಳ್ಳಿಗೆ ದುಡಿದಿರ್ತಾರೆ, ಸರ್ ಇವನು ಈ ಕೆಲಸ ಮಾಡಿದ್ದಾನೆ, ಇವನಿಗೆ ಮಾಡಿಕೊಡಿ ಅಂತ ಹೇಳೋರು ಬೇಕು ತಾನೆ ನಮಗೂ. ಅದಕ್ಕೆ ಅದರಿಂದ ಯಾವುದೇ ಹಾನಿ ಇಲ್ಲ ಅಂತ ಹೇಳಿದ್ದು. ಅಲ್ಪ ಸ್ವಲ್ಪ ಸರ್ಕಾರದಿಂದ ನಾವು ಹಣ ಅವ್ರಿಗೆ ಮೀಟಿಂಗ್ ಅಟೆಂಡ್ ಆಗಿ ಕೊಟ್ಟಿರ್ಬೋದು. ಆದರೆ ಇದು ಎಲ್ಲ ಸರ್ಕಾರದಲ್ಲೂ ಆಗಿದೆ. ಇನ್ನು BJPಗೂ ಎಷ್ಟು ಜನ ಮೆಂಬರ್ ಆಗ್ಯಾರ ತಕ್ಕೊಡಂತ ಕೊಡ್ತೇನೆ, ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೆ ಅಂತ ಕೊಡ್ತೇನೆ. ಎಲ್ಲ ಸರ್ಕಾರದಲ್ಲೂ ಅಧಿಕಾರ ಇಲ್ಲದಂಥ ವ್ಯಕ್ತಿಗಳನ್ನು ಗುರುತಿಸಿ ಸಹಾಯ ಮಾಡಿದಂಥ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಧನ್ಯವಾದ ಬಸವರಾಜ ರಾಯರೆಡ್ಡಿ ಅವರೇ, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.